ನಾನು ಎಷ್ಟು ಹೇಳ್ತೀನೋ ನನಗೊಂದು ಡೌಟ್ ಇದೆ. ಅವ್ರ ಸಂಪಂಗಿಯವರ ಅಲ್ಲ ಅನ್ನೋದು ಡೌಟ್ ಇದೆ. ನಾವು ಮೊನ್ನೆ ಬಂದಿದ್ದಾಗ ಇಲ್ಲಿ ಇದಕ್ಕೇನ್ ಹೇಳ್ತೀರಿ ಸರ್ ನೀವು? ಅಲ್ಲಲ್ಲ ನಮ್ಗೆ ಹಂಗ ಅನ್ಸ್ತದ. ಅಲ್ಲ ಸರ್, ಅವ್ರು ಸಂಪಂಗಿ ಅನ್ನೋದು ಎಷ್ಟು ಸತ್ಯನೋ ಈ ಜಮೀನ್ ನಮ್ದು ಅನ್ನೋದು ಅಷ್ಟೇ ಸತ್ಯ. ನಮ್ಮ ಆರೋಪ ನಮ್ಮ ಸರ್ ಜಮೀನು ಸತ್ಯಕ್ಕೆ ದೂರವಾದದ್ದು. ನಮ್ಮ ಜಮೀನು ಸೂರ್ಯ ಪಶ್ಚಿಮದಲ್ಲಿ ಹುಟ್ಟೋದು ಎಷ್ಟು ಸತ್ಯನ ಪೂರ್ವದಲ್ಲಿ ಅಷ್ಟೇ ಸತ್ಯ ಸರ್. ಜಮೀನು ನಮ್ದೇ, ನಾವೇ ಇದ್ದೀವಿ, ನಾವೇ ಮಾಡ್ತಾ ಇದ್ದೀವಿ. ಎಲ್ಲಾ ದಾಖಲಾಗಿದೆ. ಅದು ಒಂದಕ್ಕೆ ನಾವು ಈಗ ಇವರು ತಹಸೀಲ್ದಾರ್ಗ ಅರ್ಜಿ ಕೊಟ್ಟಿದ್ದೀವಿ. ಅವ್ರ ಮಾಹಿತಿ AC ಅವ್ರು ಕೊಟ್ಟಿದ್ದಾರೆ. AC ಅವ್ರು ಕೇಳಿದ ಕಂಡೀಷನ್ ತಹಸೀಲ್ದಾರ್ ಮತ್ತೆ ಕೊಟ್ಟಿದ್ದಾರೆ. ಈಗ ಹೇಳಿದ್ರಲ್ಲ VA RI ಎಲ್ಲರೂ ರಿಪೋರ್ಟ್ ಹಾಕಿ ಕೊಟ್ಟಿದ್ದಾರೆ. ಆ ರಿಪೋರ್ಟು ಅಲ್ಲಿ ಕಳಿಸ್ಬೇಕು. ಕಳಿಸೋ ಸಮಯದಲ್ಲಿ ನಮ್ಮ ಮಾಜಿ ಶಾಸಕರಾದ KGFನ ಸಂಪಂಗಣ್ಣನವರು ಬಂದು ಇಲ್ಲಿ ಫೋರ್ಜರಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳಿರೋದು ಫೋರ್ಜರಿ, ದಾಖಲೆ ಯಾವತ್ತೂ ಫೋರ್ಜರಿ ಇಲ್ಲ. KA ಸಂಪತ್ ಕುಮಾರ್, ನಮ್ದು ಕಿತ್ತಂಡೂರು. 88-99ರಲ್ಲಿ ನಮ್ಮ ತಂದೆಯವರಾದ ಕಾಲದಲ್ಲಿ ಕದರೇಗೌಡನ ಕೋಟೆ ಸರ್ವೆ ನಂಬರ್ 121ರಲ್ಲಿ 4 ಎಕರೆ ಜಮೀನು ಸಾಗುವಳಿ ಮಾಡುತ್ತೀವಿ. 88-89ನೇ ಸಾಲಿನಲ್ಲಿ ಕಾನೂನು ಪ್ರಕಾರ 50 ಅರ್ಜಿಯನ್ನು ಹಾಕಿದ್ದು. ಅದರಂತೆ ಆ ದಿನ ದರ್ಖಾಸ್ತ್ ಕಮಿಟಿ ಅಧ್ಯಕ್ಷರು ಕಮಿಟಿಯಲ್ಲಿ ಕಂದಾಯ ಅಧಿಕಾರಿಗಳಿಂದ ವರದಿ ಪಡೆದು ನನಗೆ ಜಮೀನು ಮಂಜೂರು ಮಾಡಿರುತ್ತಾರೆ. ಆ ದಿನದಿಂದ ಇದುವರೆಗೂ ವ್ಯವಸಾಯ ಮಾಡುತ್ತಿರುತ್ತೇನೆ. ಈಗ ವ್ಯವಸಾಯ ಮಾಡಲು ಅನುಕೂಲವಾಗದ ಕಾರಣ ಸದರಿ ಜಮೀನಿನಲ್ಲಿ ಮರಗಳನ್ನು ಬೆಳೆಸಿರುತ್ತೇವೆ. ನಾನು ರೈತನ ಮಗ. ಮಾಜಿ ಶಾಸಕರ ಆರೋಪದಂತೆ ನಕಲಿ ಕಡತ ಮಾಡುವ ಅಗತ್ಯತೆ ನನಗೆ ಗೊತ್ತಿಲ್ಲ. ಕಂದಾಯ ಇಲಾಖೆ ನೀಡಿರುವಂಥ ಎಲ್ಲ ದಾಖಲೆಗಳು ನೈಜನ್ಯವಾಗಿರುತ್ತವೆ. ನಾವಿಲ್ಲಿ ವ್ಯವಸಾಯ ಮಾಡೋ ಕಾರಣ ನಮ್ಮ ಜಮೀನು ಕಡಿಮೆ. ನಮ್ಮ ತಂದೆಗೆ 7 ಜನ ನಮ್ಮ ಮಕ್ಕಳು. ಇಲ್ಲಿ ಕೃಷ್ಣವರಂ ಗೇಟಲ್ಲಿ 85ರಿಂದ ರಾಜಣ್ಣ ಅನ್ನೋರು ಲಿಮಿನೇಷನವನ್ನು ಜಮೀನು ರಿಲೀಸ್ಗೆ ಹಾಕ್ಯಂದು ನಾವು ಸುಮಾರು ಅಂದರೆ 35-40 ವರ್ಷದಿಂದ ಇಲ್ಲೇ ಇದ್ದೀವಿ. ತಿರುಗಿ ಮತ್ತೆ ಅಲ್ಲಿ ವಂಶಿ ಅಂತಿದ್ದಾರೆ, ವಂಶಿ ಲ್ಯಾಂಡು 12 ಎಕರೆ 40 ವರ್ಷಗಳಿಂದ ಇಲ್ಲೇ ಮಾಡ್ಕೊಂಡು ಇಲ್ಲೇ ಕೆಲಸ ಮಾಡ್ತೀವಿ. ಮನೆ ಕಿತ್ತಂಡವರು ಇಲ್ಲೂ ಇದೆ ಮನೆ. ಇಲ್ಲಿ ಮೊದಲು ಕೃಷ್ಣವರಂ ಇದ್ರೆ, ಈಗ ಶಾಂತಿನಗರ ಆಲ್ ಮಾರ್ಕೆಟಲ್ಲಿ ಇದ್ದೀವಿ. ಬೆಮ್ಮೆಲ್ ಇವರು ನಮ್ಮ ತಮ್ಮನೆ. ತೋಟ ಇದೆ, ಈಗ ತೋರಿಸ್ತೀವಿ ನಮ್ಮ ಮನೆ ತೋಟಗಳು. ಸರ್, ನಾವು ಇಲ್ಲಿ ಬೇರೆ ದೇಶದಿಂದ ಏನು ಬಂದಿಲ್ಲ, ಕರ್ನಾಟಕದವರೇ, ಕೋಲಾರ ಜಿಲ್ಲೆಯವರೇ. ಆ ಕಾನೂನು ಆಗಿ ಏನಿತ್ತೋ ನಮ್ಗೆ ಗೊತ್ತಿಲ್ಲ. ನಮ್ಗೆ ಕಾನೂನು ಬೈರವಾಗಿ ಕಾನೂನು ರೀತಿ ಎಲ್ಲ ದಾಖಲೆಗಳು ನೀಡವ್ರೆ. ಅಂದರೆ ನಮ್ಗೆ ದಾಖಲೆಗಳು ಕೊಟ್ಟು 32 ವರ್ಷ ಆಗಿದೆ. ಆಗನ ಕಾನೂನು ಏನಿತ್ತೋ ಅದ್ರ ಪ್ರಕಾರ ನಮ್ಗೆ ಕೊಟ್ಟವ್ರೆ ಸಾಗುವಳಿ. ತಾಲೂಕು ಆಫೀಸಲ್ಲಿ, ಬಂಗಾರಪೇಟೆ ತಾಲೂಕು ಆಫೀಸಲ್ಲಿ ಅವ್ರ ಹೆಸರಿದೆ, ಅವ್ರ ಸಿಗ್ನೇಚರ್ ಇದೆ. ಆ ಕಮಿಟಿ ಪುಸ್ತಕದಲ್ಲಿ ಗ್ರಾಂಟ್ ಮಾಡ್ತಾರಲ್ಲ ಅದರಲ್ಲೇ ಅವ್ರ ಸಿಗ್ನೇಚರ್ ಇದೆ. ಎಲ್ಲ ಮಾಹಿತಿ ಅಲ್ಲಿ ಸಿಗುತ್ತೆ, ತಗೊಂಬೋದು ಅವ್ರು ಹೋಗಿ. ಯಾಕಂದ್ರೆ ನಮಗಿಂತೂ ಅವ್ರಿಗೆ ಫಾಸ್ಟಾಗಿ ಕೊಡ್ತಾರೆ. ನಾವು ಹೋಗ್ಬೇಕಾದ್ರೆ ಸರ್ ನಮ್ಗೆ ಅದನ್ನ ಮಾಡ್ಕೊಬೇಕಾದ್ರೆ ಶಕ್ತಿ ಇಲ್ಲ, ಕಾಸು ಹಣಕಾಸಿನ ಪ್ರಭಾವ ಇದೆ. ಅದಕ್ಕೆ ನಮ್ಗೆ ಶಕ್ತಿ ಇಲ್ಲದ ಕಾರಣ ನಾವು ಅದನ್ನ ಸುಮಾರು 2 ಲಕ್ಷ ಚಿಲ್ಲರೆ ಫೈಲ್ಗಳಿದಾವೆ ಕರ್ನಾಟಕದಲ್ಲಿ ಅಂತವೆ. ಎಲ್ಲ ನಾವು ಕಂಪ್ಯೂಟರ್ ಪಾಣಿ ಬಂದಿಲ್ಲ. ಎಷ್ಟೋ ಜನದ ಕೈ ಬಿಟ್ಟು ಹೋಗಿವೆ. ಕೆಲವ್ರು ಮಾಡ್ಕೊಂಡಿದ್ದಾರೆ, ಕೆಲವ್ರು ಇಲ್ಲ. ನಮ್ಗೆ ಆ ಶಕ್ತಿ ಇಲ್ಲದ ಕಾರಣ ನಾವು ಅದನ್ನ ಮಾಡ್ಕೊಂಡಿಲ್ಲ. ಈಗ ಮಾಡ್ಬೇಕಂತ ಎಲ್ಲಾ ದಾಖಲೆಗಳಿದೆ. ಅದು ಒಂದಕ್ಕೆ ನಾವು ಈಗ ಇವರು ತಹಸೀಲ್ದಾರ್ಗ ಅರ್ಜಿ ಕೊಟ್ಟಿದ್ದೀವಿ. ಅವ್ರ ಮಾಹಿತಿ AC ಅವ್ರು ಕೊಟ್ಟಿದ್ದಾರೆ. AC ಅವ್ರು ಕೇಳಿದ ಕಂಡೀಷನ್ ತಹಸೀಲ್ದಾರ್ ಮತ್ತೆ ಕೊಟ್ಟಿದ್ದಾರೆ. ಈಗ ಹೇಳಿದ್ರಲ್ಲ VA RI ಎಲ್ಲರೂ ರಿಪೋರ್ಟ್ ಹಾಕಿ ಕೊಟ್ಟಿದ್ದಾರೆ. ಆ ರಿಪೋರ್ಟು ಅಲ್ಲಿ ಕಳಿಸ್ಬೇಕು. ಕಳಿಸೋ ಸಮಯದಲ್ಲಿ ನಮ್ಮ ಮಾಜಿ ಶಾಸಕರಾದ KGFನ ಸಂಪಂಗಣ್ಣನವರು ಬಂದು ಇಲ್ಲಿ ಫೋರ್ಜರಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳಿರೋದು ಫೋರ್ಜರಿ, ದಾಖಲೆ ಯಾವತ್ತೂ ಫೋರ್ಜರಿ ಇಲ್ಲ. ನಮ್ಮ ಆರೋಪ ನಮ್ಮ ಜಮೀನು ಸಾಗುವಳಿ ಆಗಿದೆ. ನಮ್ಮ ತಂದೆಯವ್ರ ಕಾಲದಲ್ಲಿ ನಾವೇ ಇದ್ದೀವಿ, ನಾವೇ ಗಿಡ ನಾಟಿದ್ದೀವಿ, ನಮ್ದೇ ಜಮೀನು. ಕೆಲವು ದಿವಸಗಳಿಂದ ಪಾಲಿಸ್ನವರು ಬಂದಿದ್ರು, ಇದು ಅಲ್ಲಿಗಿದೆ ಇಲ್ಲಿಗಿದೆ ಅಂದ್ರು. ಸರ್ವೆ ಮಾಡಿದ್ರು ನಮ್ಮ ಮುಂದೆ. ಅವತ್ತು ನಾವಿದ್ವಿ. ಅವ್ರು ಸರ್ವೆ ಮಾಡಿ ಸುಮಾರು ಸಾರಿ ನಮ್ಮ ಮೇಲೆ ಗಲಾಟೆ ಮಾಡಿ, ನಮ್ದು ಅಲ್ಲಿ ಬರುತ್ತೆ ಇಲ್ಲಿ ಬರೋದು ಸರ್ ಮಾಡಿ, SIT ಸರ್ವೆ ಮಾಡಿ, ನಿಮ್ಮದು ಏನಾದ್ರು ಇದ್ರೆ ನಾವು ಬರಲ್ಲ, ನಮ್ಮ ಹೆಸರಲ್ಲಿ ಇದೆ, ನೀವು ಬಿಟ್ಕೊಡಿದ್ರೆ. ಅವರು ಅದೇ ತರನೇ ಬಂದು ಇದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿ ಹೊರಟೋಗ್ಯಾರ. ಅವ್ರು ಯಾರು ಇದ್ರಲ್ಲಿ ಬಂದಿಲ್ಲ ಸರ್. RTC ಅದೇ ನಾವು ಹೇಳಲ್ಲ, ನಮ್ಗೆ ಶಕ್ತಿ ಇಲ್ಲ. ಅವಾಗ ಅವ್ರು ಮಾಡ್ಬೇಕಿತ್ತು ಸರ್, ಅಧಿಕಾರಿಗಳ ಮುಖಾಂತರ ಅದಾಗಬೇಕಿದ್ದು. ಅಧಿಕಾರಿಗಳು ಅವಾಗ ಕೈ ತಪ್ಪಿದೆ. ಈಗ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾನೆ ಇದ್ದೀವಿ, ಅವ್ರು ಮಾಡ್ತಾ ಇಲ್ಲ. P ನಂಬರ್ ಇದೆ ಅಂದ್ಬಿಟ್ಟು ಅವರು 94ರಲ್ಲಿ 1 ಎಕರೆ ಜಮೀನು ಬಂದಿದೆ ನಮ್ಮ ಹೆಸರಲ್ಲಿ. 1 ಎಕರೆ ಸರ್ವೆ ನಂಬರ್ ಸಮೇತ ಹೇಳಿ ಸರ್. 88ರಲ್ಲಿ ಸಾಗುವಳಿ ಕೊಟ್ಟಿದ್ದಾರೆ.
94ರಲ್ಲಿ ನಮ್ಮ ತಂದೆ ಆಸ್ತಿ ಅಂದ್ಬಿಟ್ಟು 1 ಎಕರೆ ಜಮೀನು ನಮ್ಗೆ ಬಂದಿದೆ. ಅಂದ್ರೆ ನಮ್ ಜಮೀನು ಬರೋಕ್ ಮುಂಚೆ ಈ ಜಮೀನು ಬರ್ಬೇಕಾದ್ರೆ ನಮ್ಮ ಹೆಸರಲ್ಲಿ ಇಲ್ಲ. ಈ ಜಮೀನು ಬಂದ ಮೇಲೆ ನಮ್ಮ ತಂದೆ ಆಸ್ತಿ 1 ಎಕರೆ ನಮ್ಗೆ ಸಿಕ್ಕಿದೆ. ನಮ್ಮ ಆರೋಪ ನಮ್ಮ ಸರ್ ಜಮೀನು ದೂರವಾದದ್ದು, ಸತ್ಯಕ್ಕೆ ದೂರವಾದದ್ದು. ನಮ್ಮ ಜಮೀನು ಸೂರ್ಯ ಪಶ್ಚಿಮದಲ್ಲಿ ಹುಟ್ಟೋದು ಎಷ್ಟು ಸತ್ಯನ ಪೂರ್ವದಲ್ಲಿ ಅಷ್ಟೇ ಸತ್ಯ ಸರ್. ಜಮೀನು ನಮ್ದೆ ಸರ್. 2002ರಲ್ಲಿ ಗಣೀಕೃತ ಪ್ರಾಣಿ ಬಿಟ್ರು, ಅದುವರೆಗೂ ಗೂಗಲ್ ಅಲ್ಲಿ ಬರುತ್ತೆ. ಅಂದ್ರೆ ನಮ್ಗೆ ಕಂಪ್ಯೂಟರ್ ಪ್ರಾಣಿ ಬಂದಿಲ್ಲಲ್ಲ, ಅದು ಬಂದು ಯಾವುದೇ ರೈತರು ಕನಿಷ್ಠ 15 ವರ್ಷ ಸಾಗುವಳಿ ಮಾಡಿರ್ಬೇಕು. ಒಂದು. ಎರಡನೇದು, ಇನ್ನೊಂದಂದ್ರೆ ಸಂಬಂಧಪಟ್ಟವರು ಬೆಳೆ ತೆಗ್ದಿರ್ಬೇಕು. ಪ್ರತಿ ವರ್ಷ ಬೆಳೆ ಎಂಟ್ರಿ ಆಗತ್ತೆ, ಆಯ್ತಾ? ಇದ್ರಲ್ಲಿ ಯಾವ ಬೆಳೆನೂ ಎಂಟ್ರಿ ಆಗಿಲ್ಲ, ಮಾಡಿಲ್ಲ ಸರ್. 20 ವರ್ಷದಿಂದ ಹೇಳ್ತಾ ಇರೋದು. ಸಾಗುವಳಿ ಹೆಂಗ್ ಬರುತ್ತೆ ಅಂತ ನಮಗ್ ಬಂದಿರೋದು 88ರಲ್ಲಿ. ಯಾವಾಗಾನು ಬರ್ಲಿ ಅಣ್ಣ, ಸಾಗುವಳಿ ಅನ್ನೋದಕ್ಕೆ ಏನು ಬಂದಿದೆ. ನಾವು 2002ರಿಂದ ನಾವು ಬಿಟ್ಬಿಟ್ಟಿದೀವಿ ಗಿಡ ನಾಟಿ. ಸಾಗುವಳಿ ಅನ್ನೋದಕ್ಕೆ ಏನರ್ಥ? ಸಾಗುವಳಿ ಇಲ್ಲಿ ಮಾಡಿರ್ಬೇಕು. ಹಿಡುವಳಿ ಜಮೀನು ಅಂದ್ರೆ ನಿಮ್ ತಾತಂದು ನಿಮ್ಮ ಅಪ್ಪಂದು ಇರ್ತದೆ, ಅದರಲ್ಲಿ ನೀವು ಬೆಳೆ ಮಾಡಿದ್ರು ಸರಿ, ಮಾಡ್ತಿದ್ರು ಸರಿ. ಸಾಗುವಳಿ ಅಂತಂದ್ರೆ ನೀವು ಜೀವನ ಮಾಡೋದಕ್ಕೆ ನೀವು ಸರ್ಕಾರಿ ಜಮೀನು ಉಟ್ಕೊಂಡು ಅದರಲ್ಲಿ ಬೆಳ್ಕೊಂಡು ಮಾಡುವಂತ ಸಾಗುವಳಿ ಅಂತಾರೆ. ಇಲ್ಲಿ ಸಾಗುವಳಿ ಮಾಡಿರೋದಕ್ಕೆ ಯಾವುದೇ ಇದಿಲ್ಲ. ನೀವೇನ್ ಹೇಳ್ತೀರಿ ನಮ್ದೇ ಅಂತೀರಾ? ಆಕ್ಷೇಪಣೆ ಇದೆಲ್ಲ 2002ರಿಂದ ನಮಗ್ ಬಂದಿರೋ ಮಾಹಿತಿ ಗೂಗಲ್ ಅಲ್ಲಿ ಏನು ಬೆಳೆ ಮಾಡಿದಿಲ್ಲ. ಇಲ್ಲಿ ಬರೀ ಫಾರೆಸ್ಟ್ ಇದೆ. 2002 ಗಿಡ ಹಾಕಿದೀವಿ ಅಷ್ಟೇ. ಗಿಡ ಹಾಕಿದ್ಮೇಲೆ ಬೆಳೆ ಮಾಡೋಕ್ ಆಗಲ್ಲ. ವ್ಯವಸಾಯ ಮೊದಲು ಗಿಡ ಹೊಡೆದು ಉರ್ಲಿ ಸೆಲ್ಲಿದ್ವಿ, ಉರುಳಿ ರಾಗಿ ಸೆಲ್ಲಿದ್ವಿ 2000 ಒಳಗಡೆ. 2000 ಆದ್ಮೇಲೆ ನಮ್ಮ ಕಾರಣಗಳಿಂದ ನಮ್ಗೆ ಶಕ್ತಿ ಇಲ್ಲದೆ ನಾವು ಗಿಡ ನಾಟ್ಬಿಟ್ಟು ಸುಮ್ಮನೆ ಇದೀವಿ ಸರ್. ಇಲ್ಲಿ ಇದೀವಿ, ಓಟ್ ಮಾತ್ರ ನಾವು ಎಲ್ಲೂ ಚೇಂಜ್ ಮಾಡಿಲ್ಲ. ನಮ್ಮೂರಲ್ಲಿ ಇಟ್ಕೊಂಡಿದೀವಿ. ಈಗ ಬೆಂಗಳೂರಲ್ಲಿ ಎಲ್ಲೆಲ್ಲೋ ಅವಾಗಿದೆ, ಅಲ್ಲಿ ಸಿಗ್ತಾವ ಸರ್. ಅವರು ಅದನ್ನೆಲ್ಲಾ ನೋಡೇ ಮಾಡ್ತಾರ ಸರ್. ಕಮಿಟಿ ಇರುತ್ತೆ ಸರ್, ಅದು ಕಮಿಟಿ ಇರುತ್ತೆ ಅಲ್ಲ ಸರ್. ಈ ಕಮಿಟಿ ಇದು ಸರ್, ಯಾರು ಓಟ್ ಮಾತ್ರ ಹೋಗೋಟ್ಕೆನಲ್ಲ. ಯಾಕಂದ್ರೆ ಸಂವಿಧಾನ ನಮ್ ಡಾಕ್ಟರ್ ಅಂಬೇಡ್ಕರ್ ಬರ್ದಿರೋದು ಎಲ್ರಿಗೂ ಒಂದೇ ಓಟೆ. ಆದ್ರಿಂದ ಅವರು ಪಾಲನೆಗಾಗಿ ಆ ಓಟನ್ನು ಯಾರು ಕಳ್ಕೊಳಕ್ ಸಿದ್ಧ ಇರಲ್ಲ ಸರ್. ಓಟ್ ಮಾತ್ರ ನಾವ್ ಯಾವತ್ತೂ ಕಳ್ಕೊಂಡಿಲ್ಲ ಸರ್. 240 ಎಕರೆ ಅಲ್ಲಿ ಬೇಜಾನ್ ಬೇರೆ ತಾಲೂಕರು ಇಲ್ಲೇ ಸಾಗುವಳಿ ತಗೊಂಡು ಜಮೀನುಗಳೆಲ್ಲ ಇದ್ದಾರೆ ಅಲ್ಲ ಸರ್. ಈಗ ಸರ್ ಒಂದ್ ನಿಮಿಷ ಸರ್, ಈಗ 1 ನಿಮಿಷ. ಇದೇ 240 ಎಕರೆ ಅಲ್ಲಿ ಸರ್ ಮುಳುಬಾಗ್ಲು, ಬಂಗಾರಪೇಟೆ, ಮಾಲೂರವ್ರು ಇದೇ 240 ಎಕರೆ ಸಾಗುವಳಿ ಮಾಡ್ತಾ ಇದ್ದಾರೆ, ತಗೊಂಡಿದ್ದಾರೆ. ನಾವು ನಮ್ಮ ದಾಖಲೆ ಪೂರ್ತಿ ಕೊಡ್ತೀವಿ. ಇದಕ್ಕೆ ಏನಿದೆಯೋ ಪೂರ್ತಿ ನಾವು ಕೊಡ್ತೀವಿ. ಇಲ್ಲ ಸರಿ, ಅದು ಇವ್ರು ಕೇಳಿದ್ರು 69ರಿಂದ ಇದೆ ಅಂತ. ಇಲ್ಲ, ಆ ರೀತಿ ಇಲ್ಲ, ಸರ್ಕಾರ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಮಂಜೂರಾತಿ ತಗೊಳ್ಬೋದು ಇದೆ. ಅದಕ್ಕೆ ದಾಖಲೆ ಸರ್ಕಾರ ಕೊಡುತ್ತೆ ಸರ್, ಅದಕ್ಕೆ ದಾಖಲೆ ಕೊಡಲ್ಲ ಸರ್. ಅದು ಅವ್ರಿಗೆ ಗೊತ್ತಿರ್ಬೇಕು ಸರ್. ನಮ್ ಮಾಡಿದಾರಲ್ಲ ದಾಖಲೆಯಲ್ಲಿ ಇಲ್ದಿದ್ದು, ಕಾನೂನಲ್ಲಿ ಇಲ್ದಿದ್ದು ಅವ್ರು ಯಾವತ್ತೂ ಮಾಡಲ್ಲ ಸರ್. ಯಾರು ಮಾಡಲ್ಲ. ಇಲ್ಲ ಬೇರೆ ಸರ್. ಎಸ್ ಇದಾರೆ ಸರ್, 5 ಆಗಿರೋದು. ಅವರು ಸಂಪಂಗಿ ಅಣ್ಣನವ್ರು ಹೇಳಿದಷ್ಟು ನಿಜ ಇಲ್ಲಿಲ್ಲ ನೋಡಿ. ನಾವ್ ಹೇಳ್ತೀವಿ ಸರ್, 1 ನಿಮಿಷ ನಮ್ಗೆ ಟೈಮ್ ಕೊಡಿ. ಅವ್ರು ಹೇಳ್ತಾರ ಸುಮಾರು 60 ಎಕರೆ ಜಮೀನಿದೆ, ಕಬಳಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, 13 ಜನ ಇದ್ದಾರೆ, ಸುಮಾರು 150 ಕೋಟಿ ಅಂತ ಹೇಳ್ತಾರ. ಇದೆಲ್ಲ ಸುಳ್ಳು ಆರೋಪ. ಇಲ್ಲಿ ಇರುವುದು ಅಮ್ಮಮ್ಮ 5 ಬ್ಲಾಕ್ ಅಂತ ಅವ್ರ ಬಾಯಲ್ಲಿ ಬರುತ್ತೆ. ಮತ್ತೆ 60 ಎಕರೆ ಅಂತಾರ ಅಲ್ಲ ಸರ್. 60 ಎಕರೆ ಜಮೀನ್ ಇಲ್ಲ. 5 ಬ್ಲಾಕ್ ಅಂದ್ರೆ 4 20, ಸುಮಾರು ಒಂದು 20 ಚಿಲ್ಲರೆ ಇರ್ಬೋದು. ಅಷ್ಟೇ ಜಮೀನ್ ಇರೋದು, ಅಷ್ಟೇ ಇಲ್ಲಿ ಆಗಿರೋದು. ಬೇರೆ ಊರವರು ಎಲ್ಲ ಬೇರೆ. ಹಾ, ಇವ್ರು ಕಾರ್ಯ ನಾವ್ ಕಿತ್ತಂಡವ್ರೆ, ನಾವ್ ಇಲ್ಲ ಅಂತ ಹೇಳ. ನಾನು ಎಷ್ಟು ಹೇಳ್ತೀನೋ ನನಗೊಂದು ಡೌಟ್ ಇದೆ. ಅವ್ರ ಸಂಪಂಗಿ ಅವರ ಅಲ್ಲ ಅನ್ನೋದು ಡೌಟ್ ಇದೆ. ನಾವು ಮೊನ್ನೆ ಬಂದಿದ್ದಾಗ ಇಲ್ಲಿ ಇದಕ್ಕೇನ್ ಹೇಳ್ತೀರಿ ಸರ್ ನೀವು? ಅಲ್ಲಲ್ಲ, ನಮ್ದು ಹಂಗ ಅನ್ಸ್ತದ ಅಲ್ಲ ಸರ್. ಅವ್ರು ಸಂಪಂಗಿ ಅನ್ನೋದು ಎಷ್ಟು ಸತ್ಯನೋ ಈ ಜಮೀನ್ ನಮ್ದು ಅನ್ನೋದು ಅಷ್ಟೇ ಸತ್ಯ. ಅವ್ರದ್ದು ಹುಟ್ಟುತ್ತ KGF ಅಲ್ಲ ಸರ್. ಅವರು ಆನೆಕಲ್ಲಿಂದ ಬಂದ್ ಇಲ್ಲಿ ಮಾಡಿರೋದು. ಇದೆ ಸರ್, ತೋರ್ಸಪ್ಪ. ನೋಡಿ, ನಾರಾಯಣಪ್ಪ ಅನ್ನೋರು 6 ಜನ ಮಕ್ಕಳು. ಅವ್ರ ಜಮೀನೇ ಇಲ್ಲ, ಅವ್ರ ಹೆಸರಲ್ಲೂ ಇಲ್ಲ, ಮಕ್ಕಳ ಹೆಸರಲ್ಲೂ ಇಲ್ಲ. ಸರ್ವೆ ನಂಬರ್ 21ರಲ್ಲಿ 88, 89ರಲ್ಲಿ ಇದು ಗ್ರಾಂಟ್ ಆಗುತ್ತೆ. ಯಾರಿಗಾಗುತ್ತೆ? SC ಅವ್ರಿಗೆ 5 ಜನಕ್ಕಾಗುತ್ತೆ.
ಜನರಲ್ ಅವ್ರಿಗೆ 3 ಆಗುತ್ತೆ. ಇದರಲ್ಲಿ ದುರಸ್ತಿ ಕೋಡಿ ಆಕಾರ ಬಂದು ಎಲ್ಲ ಪೂರ್ತಿ ನಮ್ಮ ಇದ್ರಿಗೆ ಬರುತ್ತೆ. ಅದು ಬಂದಾಗ ನಮ್ಗೇನಾಗುತ್ತೆ, ನಾವು ನಮ್ಮ ಜಾಗ ಅಂತೇಳಿ ನಾವು ಇದ್ ಮಾಡ್ಕೊಂತೀರಿ, ಮರಗಳೆಲ್ಲ ಉಣ್ತೀರಿ, ಮುಳ್ಳಿ ಚೆಲ್ತೀರಿ, ಎಲ್ಲ ಮಾಡ್ತೀರಿ. ಅದ್ರಲ್ಲಿ ನಾವು ಇಲ್ಲಿ ಬಂದು ನಾವು ತಹಸೀಲ್ದಾರ್ ಅವ್ರವ್ರಿಗೆ ನಮ್ಗೆ ಗ್ರಾಂಟ್ ಕಾಪಿ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಾವು ಮುಂಚೆ ಕೊಟ್ಬಿಟ್ಟಿದೆ, ಕಾನೂನು ಪ್ರಕಾರ ಕೊಟ್ಟಿದೆ ನಮ್ಗೆ ಗ್ರಾಂಟ್ ಕಾಪಿ. ಇವಾಗ ನಾವು ಅದನ್ನ ಎಸಿಗೆ ಫಾರ್ವರ್ಡ್ ಮಾಡಿದಾಗ ಎಸಿ ಸಾಹೇಬ್ರು ಇಲ್ಲಿ ತಹಸೀಲ್ದಾರ್ ಕಳಿಸಿದ್ರು. ನಿಮ್ದು ಎಷ್ಟಿದೆ ಇದು ವಿಸ್ತೀರ್ಣ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಇಲ್ಲಿ ಕಳಿಸಿದಾಗ ಅವ್ರೇನ್ ಮಾಡಿದ್ರು 5 ಕಂಡೀಷನ್ ಹಾಕಿ ಕಳಿಸಿದ್ದಾರೆ. ಇದ್ರಿಗೇನ್ ಬಂದಿದೆ, ಎಷ್ಟು ಕಿಲೋಮೀಟರ್ ಒಳಪಡಿಸುತ್ತದೆ ಅಂತೇಳಿ ಒಂದು ಮುಸ್ಲಿಮ್ಸ್ ಒಂದು ಇದು ಮುನ್ಸಿಪಾಲಿಟಿದು ಒಂದು ಏನೋ ರಿಪೋರ್ಟ್ ಹಾಕಿದ್ದಾರೆ ಅವರೆಲ್ಲ. ಅದು ಸರಿಯಾಗಿ ಗಮನಕ್ಕೆ ತಂದಿಲ್ಲ ನನ್ಗೆ. ಆ ತರ ಇದ್ಕೊಂಡು ನಮ್ಗೆ ಈ ಜಮೀನು ನಮ್ಮ ಎಸ್ ಸಿ ವರ್ದು ಎಸ್ ಸಿ ವರ್ಗ್ ಸೇರ್ಬೇಕದು. ಅವರು ನಮ್ಮ ಸಂಪಂಗಣ್ಣವರು, ಅವರು ಎಸ್ ಸಿ ವರೇ. ಅವ್ರಿಗೆ ನಮ್ಮ ಮೇಲೆ ಆರೋಪ ಏನಿದೆಯೋ ನಮ್ಗೆ ಗೊತ್ತಿಲ್ಲ. ಏನು ಅವರು ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಮೊನ್ನೆ ಒಂದು 3-4 ದಿನದಲ್ಲಿ ನಮ್ಗೆ ಗೊತ್ತಾಯ್ತು ಈ ತರ ಇದು ಅಂತ. ನಾವೇ ಗಿಡ ಉಣಿರೋದು, ನಮ್ಮ ತಾಯಿಯವರೇ ಗಿಡ ಉಣಿರೋದು ಅದೆಲ್ಲ. ಏನೋ ಆ ತರ ಇದ್ ಮಾಡ್ಕೊಂಡು ನಮ್ಗೆ ತೊಂದರೆ ಮಾಡ್ತಾ ಇದ್ದ ಸಂಪಂಗಣ್ಣವರು. ಆ ತರ ನಮ್ಗೇನು ಅವಶ್ಯಕ ಏನಿಲ್ಲ. ನಮ್ಗೆ ಅಣ್ಣವರು ಅವ್ರು ಓಟ್ ಹಾಕಿದ್ದಾರೆ ಇಲ್ಲೇ. ಏನೋ ಅವ್ರು ಇವಾಗ ಗಂಡನ ಮನೆಯಲ್ಲಿ ವಾಸ ಇರ್ತಾರೆ, ಅದು ಇದ್ ಮಾಡೋದಕ್ಕಾಗಲ್ಲ. ಏನೋ ಇವಾಗ ಪಿಚ್ಚಳ್ಳಿ ಅವರು ಇದ್ದಾರೆ, ಇವರು ಇದ್ದಾರೆ ಪಿಚ್ಚಳ್ಳಿ ಅವರು, ಅವರು ಎಸ್ ಸಿ ಅವರೇ. ಏನೋ ಅದ್ರಲ್ಲಿ ಇದ್ಕೊಂಡು ನಮ್ಗೆ ಯಾಕೆ ಸರ್ ತೊಂದರೆ ಮಾಡ್ತಾರ ಅವರು? ಅದ್ರಲ್ಲಿ ನಮ್ಗೆ ತೊಂದರೆ ಮಾಡಿದ್ರೆ ಇವಾಗ ನಾವೇನು ಅವ್ರನ್ನೇನ ಇವಾಗ ತಾಲೂಕ್ ಆಫೀಸಲ್ಲಿ ಹೋಗಿ ನಮ್ಗೆ ಗ್ರಾಂಟ್ ಕಾಪಿ ಕೊಡು ಅಂತ ಕೇಳಿದ್ರೆ ಅದು ತಪ್ಪಾಗುತ್ತೆ. ನಾವು ಕೇಳ್ತಾ ಇಲ್ವಲ್ಲ. ಮುಂಚೆನ ಮಂಜೂರಾಗಿದೆಯಲ್ಲ. ಅವ್ರು ಹೇಳ್ತಾ ಇರೋದೇನು ಎಲ್ಲ ಬೋಗಸ್ ರೆಕಾರ್ಡ್ ಅಂತ. ನಾವು ಬೋಗಸ್ ರೆಕಾರ್ಡ್ ಮಾಡಿದ್ರೆ ನಮ್ದೇನಾಗುತ್ತೆ? ಅವ್ರೇನು ಮಾಡಿಲ್ವಾ? ಅದ್ರಿಗೆ ನಮ್ಗೆ ತೋರಿಸ್ತಾ ಇದೆ ಅವ್ರದ್ದೇನಾ ಇದು? ಆತರ ಇರೋ ಹೊತ್ನಾಗ ಅವ್ರು ಆತರ ಹಂಗ್ ಮಾಡ್ಬಾರ್ದು. ನಮ್ ಬಡವರಿಗೆ ಬುಗ್ಗರಿಗೆ ನಮ್ ಜನಾಂಗದಾಗ ಆಗಿ ಅವ್ರು ನಮ್ಗೆ ಈ ತರ ಮೋಸ ಮಾಡೋದು ತಪ್ಪು ಅಂತ ನಾನು ಕ್ಷಮೆ ಕೇಳ್ತೀನಿ ಸರ್ ಅವ್ರಿಗೆ. ದಾಖಲೆಗಳೆಲ್ಲ ನಕಲಿ, ತಹಸೀಲ್ದಾರ್ ಸಹಿ ನಕಲಿ, ಎಲ್ಲಾ ಸಹಿ ನಕಲಿ ಅಂತ ಹೇಳ್ಬಿಟ್ಟು ಅವ್ರೇ ಯಾರು ಹೇಳಿರೋದು, ನಮ್ಮ ತಹಸೀಲ್ದಾರ್ ಇವಾಗ ಯಾರು ಬಂದಿದ್ದಾರೆ ಅವರು ಹೇಳಿದ್ದಾರೆ. ಆಮೇಲೆ ಸಿರ್ಸ್ದಾರ್ ಮಂಜುನಾಥ್ ಅಂತ ಅವರು ಹೇಳಿದಾರಪ್ಪ. ನಾವು ಅವರು ಹೇಳಿದ್ಮೇಲೆ ಅವ್ರಿಗಿಂತ ಇನ್ನ ಯಾರು ಹೇಳ್ಬೇಕು? ಅಲ್ಲ ಸರ್, ಇದ್ರಲ್ಲಿ ನೈಜನ್ಯತೆ ಕೊಟ್ಟಿದ್ದಾರೆ. ನೈಜನ್ಯತೆ ಕೊಟ್ಟಿದ್ದಾರೆ ಮುಂಚೆ ತಹಸೀಲ್ದಾರ್ ಅವರು. ಮೇಲೆ ನಾವು ಕ್ರಿಮಿನಲ್ ಪ್ರಕರಣ ದಾಖಲಿಸ್ತೀವಿ ಸರ್ ಅಂತ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು. ಬಟ್ ಇನ್ನು ಮಾಡಿಲ್ಲ. ಅವರು ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಅಷ್ಟು ಮಾತ್ರ ಮಾಹಿತಿ ಹೇಳ್ತೀರಾ? ನೀವೇನ್ ಹೇಳ್ತೀರಾ ಅದಕ್ಕೆ ಸರ್? ಅವರು ನಕಲಿನೇ ಮಾಡ್ಲಿ, ಅವರು ನಮ್ಗೆ ಮಾಡ್ಲಿ, ನಾವು ಅದಕ್ಕೆ ಸಿದ್ಧವಾಗಿರ್ತೀವಿ. ಅವ್ರ ಹಂಗೆ ದಾಖಲೆ ಕೊಡ್ಬೋದಲ್ಲ? ಅದು ಇಲ್ಲ ಸರಿ ಇಲ್ಲ ಅಂತ ನಮ್ಗೆ ರಿಜೆಕ್ಟ್ ಮಾಡಿ ಕಳ್ಸ್ಬೋದಾಗಿತ್ತಲ್ಲ. 5 ವರ್ಷ ನಾವು ಇದು ಇದೇ ಇದ್ರಲ್ಲಿ ಮಾಡ್ಬೇಕು ಅಂತ ನನ್ನ ಕಾನೂನು ಏನಾದ್ರು ಬರ್ತಿದ್ಯಾ ಅವ್ರಿಗೆ? ಇದೇ ತಾಲೂಕಲ್ಲೇ ಮಾಡ್ಬೇಕು ಅಂತ ಕಾನೂನು ತೋರಿಸ್ಲಿ ನಮ್ಗೆ. ಅವ್ರ ಪ್ರಕಾರ ಅವರು ಇವಾಗ ಆನೆಕಲ್ನಿಂದ ಬಂದು ಇವಾಗ KGF ಅಲ್ಲಿ ಪಿತ್ರಾದಿತ್ಯ ಆಸ್ತಿ ಅವ್ರು ಬರಕ್ಕಾಗುತ್ತಾ? ಬರುತ್ತಾ? ಆನೆಕಲ್ಲಲ್ಲಿ ಇರುತ್ತಾ ಅವ್ರದ್ದು ಪಿತ್ರಾದಿ, ಅವ್ರಿಗೆ ಇಲ್ಲಿ ಬರುತ್ತಾ? ಅದೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಕಟ್ಟಿದ್ದಾರೆ, ಅದ್ ನಿಲ್ಸಿದಾರೆ ಗೊತ್ತಿದ್ಯಾ? ಅವ್ರು ಆರೋಪಗಳು ಮಾಡ್ತಾ ಇದ್ ನಾವು ಆರೋಪಗಳು ಮಾಡ್ಬೇಕಾಗುತ್ತೆ. ಇನ್ನೆಲ್ಲ ನಾವು ತೆಗಿಬೇಕಾಗ್ತದೆ. ನಮ್ಗೆ ನೋಡು, ನಮ್ಗೆ ನಮ್ಮ ಜನಾಂಗಕ್ಕೆ ನಮಗ್ ತೊಂದರೆ ಕೊಟ್ಟಾಗ ಮಾಡಕ್ ಬರಲ್ಲ. ತಹಸೀಲ್ದಾರ್ ನಿಮ್ಗೆ ಹೇಳಿದಾರಲ್ಲ, ಸಿಗ್ನೇಚರ್ ಮಾಡಿ ಎಸಿ ಕೊಡ್ತಾರೆ. ಆತರ ಇಲ್ಲ ಸರ್, ಅದು ನಕಲಿ ಅಂತ ಹೇಳ್ತಾರ.